79 ವಯಸ್ಸಿನ ವೃದ್ಧ ಇಡೀ ಕುಟುಂಬವನ್ನ ಬೆಂಕಿ ಹಾಕಿ ಸುಟ್ಟು ಕೊಂದಿದ್ದಾನೆ ಅಂದ್ರೆ ನಂಬುವುದಕ್ಕೆ ಸ್ವಲ್ಪ ಕಷ್ಟ. ಆದ್ರೂ ಇದು ಸತ್ಯ. ದೇವರ ನಾಡು ಕೇರಳದ ತೊಡಪುಳ್ಳದ ಚೇನಿಕುಜಿಯಲ್ಲಿ ಈ ಘಟನೆ ನಡೆದಿದೆ. ವೃದ್ಧನೊಬ್ಬ ತನ್ನ ಮನೆಗೆ ಹೊರಗಿನಿಂದ ಬೀಗ ಹಾಕಿ ಮಗ ಹಾಗೂ ಆತನ ಇಡೀ ಕುಟುಂಬವನ್ನ ಸುಟ್ಟು ಹಾಕಿದ್ದಾನೆ. ಮೊಹಮ್ಮದ್ ಫೈಜಲ್ 49, ಅವರ ಪತ್ನಿ ಶಿಬಾ 39, ಪುತ್ರಿಯರಾದ ಮೆಹರು 16 ವರ್ಷ ಮತ್ತು 13 ವರ್ಷದ ಅಸ್ನಾ ಅವರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ತೊಡಪುಳ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮನೆಯಿಂದ ಯಾರು ಹೊರಗೆ ಬರಬಾರದು ಎಂಬ ಕಾರಣಕ್ಕೆ ಮನೆಯ ಹೊರಗೆ ಬಾಗಿಲಿಗೆ ಬೀಗ ಹಾಕಿದ್ದ. ಇದರಿಂದಾಗಿ ವೃದ್ಧನ ಮಗ, ಸೊಸೆ ಮತ್ತು 2 ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನಿಕುಜಿಯ ಅಲಿಕುನಲ್ನ ಹಮೀದ್ ಎಂಬ 79 ವರ್ಷದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮನೆಯೊಳಗೆ ನಳ್ಳಿಯಲ್ಲಿ ನೀರು ಬಾರದಂತೆ ಪೈಪ್ ಸಂಪರ್ಕವನ್ನ ಕಟ್ ಮಾಡಿದ್ದ ವೃದ್ಧ ಮನೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಆತನ ಮಗನ ವಿರುದ್ಧ ಕೋಪಗೊಂಡು ಆತನ ಇಡೀ ಕುಟುಂಬವನ್ನ ಸುಟ್ಟು ಹಾಕಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಂಕಿ ನಂದಿಸಲು ಮೊಹಮ್ಮದ್ ಫೈಜಲ್ ಮತ್ತು ಆತನ ಮನೆಯವರು ಬಾತ್ರೂಮ್ನಿಂದ ನೀರು ತರಲು ನೋಡಿದ್ರು. ನಳ್ಳಿಗಳಲ್ಲಿ ನೀರು ಬರ್ತಾ ಇರಲಿಲ್ಲ. ಹೀಗಾಗಿ ಅವರೆಲ್ಲರೂ ಬಚ್ಚಲು ಮನೆಯಲ್ಲೇ ಉಸಿರುಗಟ್ಟಿ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾರೆ. ನಂತರ ಕರಿಮನ್ನೂರು ಪೊಲೀಸ್ ಠಾಣೆಯ ಅಗ್ನಿಶಾಮಕ ಮತ್ತು ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ಬೆಂಕಿಯನ್ನು ನಂದಿಸಿದ್ರು. ಬಳಿಕ 4 ಹೆಣಗಳನ್ನು ಹೊರಕ್ಕೆ ತರಲಾಯಿತು.